ರಾಮದುರ್ಗ ರೈಲ್ವೆ ವಿಚಾರದಲ್ಲಿ ರೈಲು ಬಿಡುವ ಕೆಲಸ ಮಾಡಬೇಡಿ ಎಂದು ರಾಜ್ಯ ರೈಲ್ವೆ ಹೋರಾಟ ಸಮಿತಿ ರೈಲು ಮಾರ್ಗಕ್ಕಾಗಿ 2 ದಶಕಗಳ ಹೋರಾಟ ಮತ್ತೊಮ್ಮೆ ಸಮೀಕ್ಷೆಗೆ ಆದೇಶ ಪಡೆಯುವಲ್ಲಿ ಯಶಸ್ವಿಯಾದ ಹೋರಾಟಗಾರರು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐ5 ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಕ್ಕಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ರಾಮದುರ್ಗ ರೈಲ್ವೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿ ತಿಳ್ಕೊಂಬರೋಣ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಾಯಿದೆ, ರಾಮದುರ್ಗ ಪಟ್ಟಣಕ್ಕೆ ರೈಲು ಮಾರ್ಗ ಬರಬೇಕು ಎನ್ನುವ 2 ದಶಕಗಳ ಕನಸು ಇನ್ನು ನನಸಾಗಿಲ್ಲ. ಈ ಮಧ್ಯೆ ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲ್ವೆ ವ್ಯವಸ್ಥಾಪಕರು ಲೋಕಾಪುರ ಧಾರವಾಡ ಹೊಸ ರೈಲು ಮಾರ್ಗದ ಸಲುವಾಗಿ ಮರು ಸಮೀಕ್ಷೆಗೆ ಸೂಚನೆ ನೀಡಿದ್ದು ಒಂದು ಹೊಸ ಭರವಸೆ ಮೂಡಿಸಿದೆ. ವೀಕ್ಷಕರೇ, ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಮತ್ತು ರೈಲ್ವೆ ಹೋರಾಟ ಸಮಿತಿ ಸದಸ್ಯರು ಹುಬ್ಬಳ್ಳಿಯಲ್ಲಿ ನಡೆದ ಸುದೀರ್ಘ ಚರ್ಚೆಯಲ್ಲಿ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗದ ಕುರಿತು ಮಾಹಿತಿ ನೀಡಿದರು. ವೀಕ್ಷಕರೇ, ದಟ್ಟಣೆ, ವಾಣಿಜ್ಯ ಮತ್ತು ತಾಂತ್ರಿಕ ಸಮೀಕ್ಷೆಗಳು ಸರಿಯಾಗಿ ನಡೆಸಲಾಗಿಲ್ಲ. ಇದರಿಂದ ಈ ಭಾಗದ ರೈಲ್ವೆ ಪ್ರೇಮಿಗಳು ಮರು ಸಮೀಕ್ಷೆಗೆ ಮಾಡಬೇಕು ಎಂದು ರೈಲ್ವೆ ಮಾರ್ಗದ ಹೋರಾಟಗಳು ನಡೀತಾ ಇದೆ. ಬಾಗಲಕೋಟೆಯಿಂದ ಕುಡುಚಿಯವರೆಗೆ ಹೊಸ ರೈಲು ಮಾರ್ಗ ಲೋಕಾಪುರ ತನಕ ನಿರ್ಮಾಣ ಆಗ್ತಾ ಇದೆ. ಬಾಗಲಕೋಟೆ ಕುಡುಚಿ ಮಾರ್ಗ ಹೋರಾಟಗಾರ ಕುತ್ಬುದ್ದೀನ್ ಕಾಜಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಲೋಕಾಪುರದಿಂದ ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವ ಹೊಸ ರೈಲು ಮಾರ್ಗ ಆಗಬೇಕು ಎಂದು ಹೋರಾಟಕ್ಕೆ ಮುಂದಾಗಿದ್ದಾರೆ. ವೀಕ್ಷಕರೇ, ಉತ್ತರ ಕರ್ನಾಟಕದ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ಪೂರಕವಾಗಿ ಲೋಕಾಪುರ ಧಾರವಾಡ ರೈಲ್ವೆ ಯೋಜನೆಗಳನ್ನು ಜಾರಿಗೆ ತರಬೇಕು. ಬಾಗಲಕೋಟೆಯಿಂದ ಕುಡುಚಿಯವರೆಗೆ ರೈಲು ಮಾರ್ಗ ಮಂಜೂರಾಗಿದೆ. ಇದೇ ಯೋಜನೆಯನ್ನು ವಿಸ್ತರಿಸಿ ಲೋಕಾಪುರ ಧಾರವಾಡ ರೈಲು ಮಾರ್ಗ ವಿಸ್ತರಿಸಲು ಸಕಾರಾತ್ಮಕ ಸೂಚನೆಗಳು ತೆಗೆದುಕೊಳ್ಳಲು ಹೋರಾಟಗಾರರು ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಮತ್ತು ರೈಲ್ವೆ ಇಲಾಖೆಗಳಿಗೆ ಸಹಾಯವನ್ನು ಪಡೆದುಕೊಂಡಿದ್ದಾರೆ. ವೀಕ್ಷಕರೇ, ರಾಮದುರ್ಗ ಜನತೆಯ ಹೋರಾಟ ಭಾಗವಾಗಿ 2019ರಲ್ಲಿ ಸರ್ವೆ ನಡೆದು ಜನದಟ್ಟಣೆ ಸಮೀಕ್ಷೆಯನ್ನು ವಿಫಲಗೊಳಿಸಲಾಯಿತು. ಆದ್ರೆ ರಾಮದುರ್ಗ ತಾಲೂಕಿನ ಗೋಡಚ್ಚಿ ಕ್ಷೇತ್ರ, ಸೊರೆಬಾನದ ಶಬರಿಕೊಳ ಕ್ಷೇತ್ರ, ರಾಮದುರ್ಗದ ಅತಿ ಎತ್ತರದ ಶಿವನಮೂರ್ತಿ, ಸವದತ್ತಿ ತಾಲೂಕಿನ ಶಿರಸಂಗಿಯ ಕಾಳಿಕಾ ದೇವಸ್ಥಾನ ಮತ್ತು ಯಲ್ಲಮ್ಮನಗುಡ್ಡದ ದರ್ಶನಕ್ಕೆ ವರ್ಷಗಳಲ್ಲಿ 2 ಕೋಟಿಗೂ ಹೆಚ್ಚಿನ ಪ್ರಯಾಣಿಕರು ಸಂಚರಿಸುವುದಾಗಿ ಮಾಹಿತಿ ಈಗ ನೀಡಲಾಗಿದೆ. ದಟ್ಟಣೆ, ವಾಣಿಜ್ಯ ಮತ್ತು ತಾಂತ್ರಿಕ ಸಮೀಕ್ಷೆಗಳು ರೈಲು ಮಾರ್ಗ ನಿರ್ಮಾಣಕ್ಕೆ ಪೂರಕವಾಗಿದ್ದರೂ ಸಮೀಕ್ಷೆ ಮಾತ್ರ ರಾಮದುರ್ಗ ಜನತೆ ವಿರುದ್ಧವಾಗಿ ಆಗಿ ರೈಲು ಮಾರ್ಗಕ್ಕೆ ಹಿನ್ನಡೆಯಾಗಿತ್ತು. ಆದ್ರೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಮುತುವರ್ಜೆಯಿಂದಾಗಿ ಲೋಕಾಪುರದಿಂದ ಧಾರವಾಡಕ್ಕೆ ಎಷ್ಟು ಪ್ರಯಾಣದಲ್ಲಿ ಜನದಟ್ಟಣೆ ಇದೆ ಎಂದು ಸಮೀಕ್ಷೆ ಮಾಡಬೇಕು ಎಂದು ರೈಲ್ವೆ ಇಲಾಖೆ ಮತ್ತು ಈ ಭಾಗದ ರೈಲ್ವೆ ಪ್ರೇಮಿಗಳು ಮುಂದಾಗಿದ್ದಾರೆ. ಬಾಗಲಕೋಟೆಯ ಲೋಕಾಪುರ ಸುತ್ತಲೂ ಸಿಮೆಂಟ್ ಕಾರ್ಖಾನೆ, ಸಣ್ಣ ಪುಟ್ಟ ಬಟ್ಟಿಗಳು, ಸಕ್ಕರೆ ಕಾರ್ಖಾನೆಗಳು ವಾಣಿಜ್ಯ ಅಭಿವೃದ್ಧಿಗೆ ಪೂರಕವಾಗಿದೆ. ಸ್ನೇಹಿತರೆ, ರಾಮದುರ್ಗ ತಾಲೂಕಿನಲ್ಲೂ 2 ಸಕ್ಕರೆ ಕಾರ್ಖಾನೆಗಳು, ನೇಕಾರಿಕೆ ಸಾಮಗ್ರಿಗಳು ಸಾಗಾಣಿಕೆ ಆಗ್ತಾ ಇದೆ. ಸವದತ್ತಿ ತಾಲೂಕಿನ ಸಕ್ಕರೆ ಕಾರ್ಖಾನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಆರ್ಥಿಕತೆ ಪೂರಕವಾಗಿದೆ. ಇದನ್ನೆಲ್ಲ ಲೆಕ್ಕಿಸದ ಸಮೀಕ್ಷಾ ತಂಡ ತಪ್ಪು ವರದಿ ನೀಡಿ ಈ ಭಾಗದ ರೈಲ್ವೆ ಪ್ರೇಮಿಗಳ ಕನಸನ್ನು ನುಚ್ಚು ನೂರು ಮಾಡಿತ್ತು. ಇನ್ನೊಂದ್ ಕಡೆ ಗುಡ್ಡ ಕೊರೆಯುವ ನೆಪ ಕೂಡ ಹೇಳ್ತಾ ಇದೆ. ವೀಕ್ಷಕರೇ, ಲೋಕಾಪುರ ಧಾರವಾಡ ರೈಲು ನಿರ್ಮಾಣಕ್ಕೆ ರಾಮದುರ್ಗ ಸುತ್ತ ಇರುವಂತಹ ಗುಡ್ಡ ಕೊರೆಯಬೇಕಾಗುತ್ತೆ. ಆದ್ರಿಂದ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಬಹುದು ಎಂಬ ನೆಪಗಳು ಇತ್ತೀಚೆಗೆ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ವಾಸ್ತವವಾಗಿ ಇಲ್ಲಿ ಗುಡ್ಡ ಕೊರೆಯುವ ಪ್ರಶ್ನೆಯೇ ಬರುವುದಿಲ್ಲ ಎಂದು ರಾಮದುರ್ಗ ತಾಲೂಕಿನ ಜನರು ಹೇಳಿದ್ದಾರೆ. ಗೋಡಚ್ಚಿ, ಶಬರಿಕೊಳ, ಕಾಳಿಕಾ ದೇವಸ್ಥಾನ, ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗುವಂತಹ ಸುಗಮ ದಾರಿ ಇದೆ. ಕೆಲಸ ಮಾಡುವುದು ಬಿಟ್ಟು ಸುಳ್ಳು ಹೇಳುವುದು ಬಿಡಬೇಕು ಎಂದು ಇಲ್ಲಿನ ಜನಗಳು ಮತ್ತು ಸಂಸದ ಜಗದೀಶ್ ಶೆಟ್ಟರ್ ಕೂಡ ಕ್ರಮ ಕೈಗೊಳ್ಳಬೇಕು ಎಂದು ಕೂಡ ಹೇಳಿದ್ದಾರೆ. ಇನ್ನು ತಾಂತ್ರಿಕ ಸಮೀಕ್ಷೆ. ಸ್ನೇಹಿತರೆ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಯಾಣದಲ್ಲಿ ಸಮುದ್ರ ನೀರು ಮತ್ತು ನದಿಗಳು ಇರುವಂತಹ ಕಾರಣ ಸೇತುವೆಗಳು ನಿರ್ಮಾಣ ಆಗ್ತದೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಸುರಂಗ ಮಾರ್ಗದ ಮೂಲಕ ರೈಲು ಸಂಚರಿಸ್ತಾ ಇದೆ. ರಾಮದುರ್ಗದ ಸುತ್ತಲೂ ರೈಲು ಸಾರಗವಾಗಿ ಚಲಿಸುವ ಪ್ರಕೃತಿಯು ಸೌಲಭ್ಯವಿದೆ. ಹಾಗಾಗಿ ಈ ಯೋಜನೆಗೆ ತಾಂತ್ರಿಕ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಹೋರಾಟಗಾರರು ತಿಳಿಸಿದ್ದಾರೆ. ಲೋಕಾಪುರ ಧಾರವಾಡ ಹೊಸ ರೈಲು ಮಾರ್ಗವನ್ನು ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ನಿರ್ಧಾರ ಮಾಡಿ ಅನುದಾನ ಮೀಸಲಿಡಬೇಕು ಎಂದು ಹಲವು ಹೋರಾಟ ಸಮಿತಿಗಳು ಮುಂದೆ ಬಂದಿದೆ. ಇದು ಫ್ರೆಂಡ್ಸ್, ರಾಮದುರ್ಗ ರೈಲ್ವೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿ. ಇದೇ ತರ ಹೆಚ್ಚಿನ ವಿಡಿಯೋ ಬೇಕಾಗದಿಲ್ಲ ಮಾತ್ರ ನಮ್ಮ ಐ5 ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.